ಇನ್ನೇನು ಬಂದ್ಬಿಡ್ತಾರಮ್ಮ. ಸರಿ ಅಂಕಲ್. ಯಾಕೆ ಫುಲ್ ಬೇಜಾರಾಗಿದ್ರಾ? ರಾಣಿ ಯಾರಿಗೋ ಸಹಾಯ ಮಾಡಕ್ ಹೋಗಿ ಬಿದ್ದು ತಲೆಗೆ ಏಟ್ ಮಾಡ್ಕೊಂಡಿದ್ದಾಳೆ. ಜ್ವರ ಬೇರೆ ಬಂದ್ಬಿಟ್ಟಿದೆ. ಇಲ್ಲಿ ನೋಡು ಅವಳ ಫೋಟೋ. ಇದನ್ನೇನಾದ್ರೂ ನಮ್ ದೊಡ್ಡಮ್ಮಂಗ್ ತೋರ್ಸ ಹಾಗಿದ್ರೆ ಅವ್ರು ನಿನ್ನೂ ಅಳಿಸ್ಬೋದು. ಆಗ್ಲೇ ಹೊರಟಿದ್ದೀನಿ ಅಂತ ಫೋನ್ ಮಾಡಿದ್ರು. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಅಂಕಲ್ ತಗೊಳ್ಳಿ ಮೊಬೈಲ್. ಇವರ ನಮ್ಮ ದೊಡ್ಡಪ್ಪ. ದೊಡ್ಡಮ್ಮ, ನಿಜವಾಗ್ಲೂ ನಿಮ್ಮ ಟೆಸ್ಟ್ ಕರ್ರಾವಾಗಿದೆ. ಇವರೇ ಹಿಂಗಿದ್ದಾರೆ ಅಂದರೆ ಇನ್ನು ಇವ್ರ ಮಗಳು ಹಿಂಗಿರ್ತಾಳೋ. ಇವರು ನೋಡ್ಕೋ ಬದಲು ನನ್ನಾದರೂ ದತ್ತು ತಗೋಬಾರ್ದ? ಛೇ, ಬಹಳ ದಿವಸ ಆಯ್ತು. ಅನುಷ್ಕಾ ಅಮ್ಮ, ಈಕೆ ಅನುಷ್ಕಾ ಅಂತ. ಇವರು ರಾಜು, ಇವರು ಮಹಾದೇವ್, ಅವರು ಈಶ್ವರ್. ಇವರೆಲ್ಲ ಹಳೆಯ ಅಂಬಾಸಿಡರ್ ಕಾರ್ನ ಓಡಿಸ್ತಾರೆ. ಈಕೆ ಒಂದು ಪ್ರಾಜೆಕ್ಟ್ ಮಾಡ್ತೀಯಾಳೆ. ಅಂಬಾಸಿಡರ್ ಕಾರೆಲ್ಲ ಓಡಿಸ್ತಾರಲ್ಲ, ಆ ಡ್ರೈವರ್ಗಳ ಬಗ್ಗೆ ಒಂದು ವಿಷಯ ತಿಳ್ಕೊಬೇಕು. ನಾವೆಲ್ಲ ಅವ್ರ ಜೊತೆ ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳೋಣ. ಸರಿ. ನಾವು ಎಲ್ಲಿದ್ದೀವಿ, ಯಾವ ಜಾಗದಲ್ಲಿದ್ದೀವಿ, ಯಾವ ಊರು ಒಂದು ಗೊತ್ತಾಗ್ಬಾರ್ದು. ಆ ಗೀತಾಂಜಲಿ ಬಹಳ ಚಾಣಾಕ್ಷೆ. ಒಂದು ಸಣ್ಣ ಸುಳುವು ಗೊತ್ತಾದ್ರೂ ಕಂಡಿಡ್ದು ಬಿಡ್ತಾಳೆ. ಬನ್ನಿ. ಈಗ ಫೋಟೋ ಯಾರು ತೆಗಿಯೋದು? ಕೊಡಮ್ಮ, ನಾನೇ ತೆಗಿತೀನಿ. ಅಯ್ಯೋ ಅಂಕಲ್, ಬನ್ನಿ ಸೆಲ್ಫಿ ತಗೊಳ್ಳೋಣ. ನೀವು ಇರ್ಬೇಕು ಫೋಟೋಲಿ. ಸ್ವಲ್ಪ ಹತ್ರ ಬನ್ನಿ ಅಂಕಲ್. ಈ ಫೋಟೋ ನೋಡ್ತಿದ್ದಾಗೆ ಗೀತಾಂಜಲಿ ಬರೀ ನಂಬಲ್ಲ, ನಿನ್ನ ಗುಲಾಮಳಾಗ್ಬಿಡ್ತಾಳೆ. ದೊಡ್ಡಮ್ಮ, ಪ್ರೆಸ್ ಮೀಟ್ ಮಾಡ್ತೀರಾ? ನಿಜ ಹೇಳ್ತೀರಾ? ನಾನು ತೋರಿಸೋ ನಿಜ ನಿಮ್ಮ ಕೈಲಿ ತಡ್ಕೊಳಕ್ಕಾಗುತ್ತಾ? ನೋಡೋಣ. ಸ್ಮೈಲ್.